ನೋಡೋದ್ರಲ್ಲಿ ಏನು ಅನ್ಸುತ್ತೆ? Sad, best film. ಚೆನ್ನಾಗಿದೆ ಮೂವಿ. ಏನೇನು ಇಷ್ಟ ಆಯ್ತು ನಿಮಗೆ? Simon character ಇಷ್ಟ. Simon character. ಹೌದಾ? ತುಂಬಾ ಇಷ್ಟ ಆಯ್ತಾ? ಮತ್ತೆ ಹಾಡುಗಳು ಏನಾದ್ರು ಇಷ್ಟ ಆಯ್ತಾ? ಏನೊಂದು ಹೆಣ್ಮಕ್ಳಿಗೆ ಆ ಒಂದು ಏನು ಪ್ರೆಗ್ನೆಂಟ್ ಅಲ್ಲಿ ವುಮೆನ್ ಮೇಲೆ ಕುತ್ಕೊಳ್ಳೋದು ಸ್ವಲ್ಪ ಒಂಥರ ಮುಜುಗರ ಅನಿಸುತ್ತೆ ಹೊರತು ಸಿನಿಮಾದಲ್ಲಿ ಇನ್ಯಾವುದೋ ಲೋಪದೋಷ ಇಲ್ಲ. ನಿಜ ಬಹಳ ಖುಷಿಯಿಂದ ಈ ಒಂದು ಸಿನಿಮಾ ನೋಡ್ಬೋದು. ಅದರಲ್ಲೂ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹೆಣ್ಣು ಗರ್ಭಿಣಿನ ಯಾವ ರೀತಿ ಆ ಮಗುನ ಅದು ಆಚೆ ಬರೋದು ನಿಜವೂ ಬಹಳ ಖುಷಿ ಕೊಡ್ತು. ನಿಜವೂ ಒಂದು ವಿಭಿನ್ನ ಪ್ರಯತ್ನ. ಎಲ್ಲ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಉಸಿರು ಪಾರ್ಟ್ 2 ಕೂಡ ಬರ್ತಾ ಇದೆ. ಪ್ರಭಾಕರನ್ ಸರ್ ಅವರ ಒಂದು ಪ್ರಯತ್ನನೂ ಕೂಡ ಬಹಳ ವಿಭಿನ್ನವಾಗಿದೆ. ನಿಜವೂ ಬಹಳ ಖುಷಿಯಾಗಿದೆ. ಒಬ್ಬ ಕಲಾವಿದನಾಗಿ ಪ್ರಭಾಕರನ್ ಸರ್ ನಿಜವೂ ಹೇಳ್ಬೇಕಂದ್ರೆ ರಂಗ್ ಬಿ ತರಂಗ ಅಂತ ಒಂದು ಸಿನಿಮಾ ನೋಡಿದೆ. ನಿಜವೂ ಆ ಸಿನಿಮಾ ನೋಡಾದ್ಮೇಲೆ ಆ ಫೀಲೇ ಬಿಟ್ಬಿಟ್ಟಿದ್ರಿ. ಅಂದ್ರೆ ಅದೊಂದು ಸುಮಾರು ವರ್ಷಗಳಾಗೋಗಿತ್ತು. ನಿಜವೂ ಆ ಸಿನಿಮಾ ನೋಡ್ತಾ ಇದ್ರೆ ಮೇಕಿಂಗ್ ಆಗ್ಲಿ, ಆ ಒಂದು ಮಂಗಳೂರು ಶೈಲಿ ಆಗ್ಲಿ ಅಥವಾ ಒಂದು ಮಡಿಕೇರಿ ಆ ಸುತ್ತಮುತ್ತಲಿನ ಇದು ಪ್ರದೇಶನ ಬಹಳ ಕ್ಯಾಪ್ಚರ್ ಮಾಡಿದ್ದಾರೆ. ಬಹಳ ಒಂದು ಒತ್ತು ಕೊಟ್ಟಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟ್ಗೂ ಅಷ್ಟೇ, ಸಣ್ಣ ಆರ್ಟಿಸ್ಟ್ಗೂ ಒಂದು ಒತ್ತು ಕೊಟ್ಟಿದ್ದಾರೆ ಪ್ರಭಾಕರ್ ಸರ್. ಸೂಪರ್ ಶೋ ಕಾಮಿಡಿ ಜನರಲ್ ಬಂದ್ರೆ ಉಸಿರು ಥ್ರಿಲ್ಲರ್ ಅಂಡ್ ಸಸ್ಪೆನ್ಸ್ ಜನರಲ್ ಬಂದಿದೆ ಅಂತ ಹೇಳ್ಬೋದು. ಯಾವ ತರ ನೀವು ಸೂಪರ್ ಶೋಗೆ ಸಪೋರ್ಟ್ ಮಾಡಿದ್ರೆ ಅದೇ ತರ ಉಸಿರುಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಾಂಟೆಂಟ್ ಇರ್ತಕ್ಕಂಥ ಚಿತ್ರ, ಥ್ರಿಲ್ಲರ್ ಅಂಡ್ ಸಸ್ಪೆನ್ಸ್ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ. ಒಂದ್ಸಲ ಬಂದು ಥಿಯೇಟರ್ ಸಿನಿಮಾ ನೋಡಿ. ಯಾಕಂದ್ರೆ ಕಥೆ ಇರ್ಬೋದು, ಮೇಕಿಂಗ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಒಳ್ಳೆ ಸಾಂಗ್ಗಳು, ಒಳ್ಳೆ ಸಾಹಿತ್ಯ ಇರ್ತಕ್ಕಂಥ ಸಾಂಗ್ಗಳು ಯಾವ್ದು ಕಡಿಮೆನೇ ಇಲ್ಲ, ಎಲ್ಲಾನು 1% ಜಾಸ್ತಿ ಇರಲಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಕನ್ನಡ ಚಿತ್ರಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರೋದು ತುಂಬಾ ಅಪರೂಪ. ಸತ್ಯ ಯಾವತ್ತು ಸಾಯಲ್ಲ, ಸತ್ಯಕ್ಕೆ ಬೆಲೆ ಇದೆ. ಆಮೇಲೆ ತಾಯಿ ಮಗನ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಇವತ್ತಿನ ನಿರ್ಮಾಣದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನನಗನ್ಸಿದ ಮಟ್ಟಿಗೆ ಇದು ಪ್ರಥಮ ಬಾರಿಗೆ ಇಷ್ಟೊಂದು ಕ್ಲಿಯರ್ ಆಗಿ ಒಂದು ಸಿನಿಮಾದಲ್ಲಿ ಅತಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾದ ಪ್ರತಿಯೊಂದು ಫ್ರೇಮ್ ಅಲ್ಲೂ ಬರ್ತಕ್ಕಂಥ ಮ್ಯೂಸಿಕ್ ಆಗಲಿ, ಸಾಹಿತ್ಯ ಆಗಲಿ, ಆಮೇಲೆ ಸಂಬಂಧಗಳಾಗಲಿ ಎಲ್ಲೂ ಒಂದು ಎಳೆಯಾಗಿ ಮಿಸ್ ಆಗದೆ ಇರೋ ಅತ್ಯಂತ ಸುಂದರವಾಗಿ ಕಥೆಯನ್ನ ಹಣಿದಿದ್ದಾರೆ. ಆ ಕಥೆನೂ ಸುಂದರವಾಗಿದೆ, ಸಾಹಿತ್ಯ ಸುಂದರವಾಗಿದೆ. ಆಮೇಲೆ ಈ ಚಿತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ಗಳಲ್ಲೂ ಎಲ್ಲರಿಗೂ ಸಮನಾದ ಒಂದು ಅವಕಾಶವನ್ನು ನೀಡಿ ಎಲ್ಲಾ ಕ್ಯಾರೆಕ್ಟರ್ಗಳನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅನ್ನೋದೇ ಬರಲ್ಲ ನಮ್ಗೆ ಫಿಲ್ಮ್. ಆಫ್ಟರ್ ಶೂ ಫ್ರಮ್ ಶೋ ಆದ್ಮೇಲೆ ತುಂಬಾ ಒಳ್ಳೆ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಇನ್ಮೇಲೆ ಸ್ಟೇಟಸ್ ಹಾಕೊಂತಾರೆ, ಅದನ್ನ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆಲ್ಲ ಎಲ್ಲರೂ ಹಾಕೊಂತಾರೆ ಸ್ಟೇಟಸ್ ಮೇಲೆ ಅಂತ ಒಂದು ಒಳ್ಳೆ ಸಾಂಗ್ ಇದೆ. ಎಲ್ಲಾ ಸಾಂಗ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ವಿಲನ್ ಆಕ್ಟಿಂಗ್ ಮಾತ್ರ ಸೂಪರ್ ಸರ್, ಎಕ್ಸ್ಟ್ರಾಡಿನರಿ ವಿಲನ್ ಆಕ್ಟಿಂಗ್. ಅರುಣ್ ಕುಮಾರ್ ಏಕೆ ಸೂಪರ್ ಸೂಪರ್ ಸರ್. ಹಾಯ್, ನನ್ನ ಹೆಸರು ನೈದಿಲ ಶೈಬಾ ಅಂತ. ಸೊ ಇದು ನನ್ನ 3rd ಮೂವಿ. ಇದು ನಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಇದು ಅಲ್ಲಿ ಹೋದಾಗ ಫಸ್ಟ್ ಡೇ ನನಗೆ ಸ್ವಲ್ಪ ನರ್ವಸ್ ಇತ್ತು, ಎಲ್ಲ ಸ್ಟ್ರೇಂಜರ್ಸ್ ಇದ್ದಾರೆ ಹೇಗಪ್ಪ ಅಂತ. ನೆಕ್ಸ್ಟ್ ಡೇಗೆ ನನಗೆ ಸ್ವಲ್ಪ ಎಲ್ಲ ಹೇಳ್ಕೊಟ್ರು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು. ಅವಾಗ ಮಾಡಿದೆ ನಾನು. ಎಲ್ಲರೂ ಫ್ರೆಂಡ್ಲಿ ಆಗಿರೋದು ಬ್ಯಾಂಗ್ಳೂರಲ್ಲಿ. ಸೊ ಇದು ನನ್ನ 3rd ಮೂವಿ ಕನ್ನಡದು. ನಂದು ರಂಗಭೂಮಿ ಅಲ್ಲ, ಹಾಗೆ ಮೂವೀಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್, ಪ್ರೊಫೆಷನಲ್ ಆಗಿ ವರ್ಕ್ಶಾಪ್ಸ್. ರಿಲೀಸ್ ಆಗಿರೋದು ಇದು 3ನೇ ಸಿನಿಮಾ. ನೆಕ್ಸ್ಟ್ ಒಂದು ರಿಲೀಸ್ ಆಗೋದಕ್ಕಿದೆ, ಆಬಾರಿ ಅಂತ.